ಬ್ರೇಕ್ನ ನಂತರ ಮಾರನ್ ಮನೆಗೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ರಾಜ ಆಯಿತು, ಕನಿಮೊಳಿ ಆಯಿತು. ಇವತ್ತು ದಯಾನಿಧಿ ಮಾರನ್ ಸರದಿ. ಒಬ್ಬರ ಹಿಂದೆ ಒಬ್ಬರಂತೆ ಡಿಎಂಕೆ ನಾಯಕರು 2G ಸ್ಪೆಕ್ಟ್ರಮ್ ಖೆಡ್ಡಾಕ್ಕೆ ಬೀಳ್ತಲೇ ಇದ್ದಾರೆ. ಇದು ಡಿಎಂಕೆ ಪಕ್ಷಕ್ಕೆ ಮುಖಭಂಗ ಉಂಟು ಮಾಡಿದೆ. 2G ಸ್ಪೆಕ್ಟ್ರಮ್ ಹಗರಣ ಅನ್ನೋದು ಡಿಎಂಕೆ ಪಾಲಿಗೆ ಉರುಳಾಗಿ ಪರಿಣಮಿಸಿದೆ. 2G ಸ್ಪೆಕ್ಟ್ರಮ್ ಹಗರಣ ಬೆಳಕಿಗೆ ಬಂದದ್ದೇ ತಡ. ಡಿಎಂಕೆ ದಾಳಗಳು ಒಂದೊಂದಾಗಿ ಉರುಳತೊಡಗಿದ್ವು. ಹಗರಣದಲ್ಲಿ ಟೆಲಿಕಾಂ ಸಚಿವರಾಗಿದ್ದ ಎ ರಾಜಾ ಮೊದಲಿಗೆ ಬಲಿಯಾದರು. ಮೊದಲು ಬಂದವರಿಗೆ ಮೊದಲ ಆದ್ಯತೆ ಮೇರೆಗೆ 2G ಲೈಸೆನ್ಸ್ ಹಂಚಿಕೆ ಮಾಡಿದ್ದ ರಾಜಾ ಟೆಲಿಕಾಂ ನಿಯಮಗಳನ್ನು ಉಲ್ಲಂಘಿಸಿರುವುದು ಸ್ಪಷ್ಟವಾಯಿತು. 2G ಲೈಸೆನ್ಸ್ ಅನ್ನ ಕಡಿಮೆ ದರದಲ್ಲಿ ವಿವಿಧ ಕಂಪನಿಗಳಿಗೆ ನೀಡಿ ಸುಮಾರು 1.76 ಲಕ್ಷ ಕೋಟಿ ರೂಪಾಯಿ ನಷ್ಟಕ್ಕೆ ಕಾರಣರಾಗಿದ್ದು ಗೊತ್ತಾಯಿತು. ಸಿಬಿಐ ರಾಜಾ ವಿರುದ್ಧ ಆರೋಪ ಪಟ್ಟಿಯನ್ನ ಕೋರ್ಟ್ಗೆ ಸಲ್ಲಿಸಿತು. ಕೊನೆಗೆ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಿ ತಿಹಾರ್ ಜೈಲು ಪಾಲಾದರು. ರಾಜಾ ಜೈಲು ಸೇರಿದ ಮೇಲೆ ಡಿಎಂಕೆ ಸಂಸದೆ ಕರುಣಾನಿಧಿ ಪುತ್ರಿ ಕನಿಮೊಳಿಯತ್ತ ಸಿಬಿಐ ಗುರಿಯಿಡ್ತು. ಸಿಬಿಐ ಬಲೆಗೆ ಕನಿಮೊಳಿ ಸುಲಭವಾಗಿ ಸಿಕ್ಕಿಬಿದ್ರು. ಸ್ವಾನ್ ಟೆಲಿಕಾಂ ಕಂಪನಿಯಿಂದ 224 ಕೋಟಿ ರೂಪಾಯಿ ಕಲೈನರ್ ಟಿವಿಗೆ ಹರಿದು ಬಂದದನ್ನ ಸಿಬಿಐ ಪತ್ತೆ ಹಚ್ಚಿತು. ಕಲೈನರ್ ಟಿವಿಯಲ್ಲಿ ಷೇರು ಹೊಂದಿದ್ದ ಕನಿಮೊಳಿ ಹಣ ಸ್ವೀಕರಿಸಿರುವುದರಲ್ಲಿ ಪಾತ್ರ ವಹಿಸಿರುವುದು ಸ್ಪಷ್ಟವಾಯಿತು. ಜೂನ್ 20ರಂದು ಕನಿಮೊಳಿ ವಿಚಾರಣೆ ನಡೆಸಿದ ಸಿಬಿಐ ಆಕೆಯನ್ನ ಬಂಧಿಸಿತು. ಕನಿಮೊಳಿ ಕೂಡ ತಿಹಾರ್ ಜೈಲಿನ ಕಂಬಿ ಹಿಂದೆ ಬಿದ್ದರು. ಕನಿಮೊಳಿ ಜೈಲು ಸೇರಿದ್ದು ಡಿಎಂಕೆ ನಾಯಕ ಕರುಣಾನಿಧಿಯನ್ನ ಕಂಗಿಡಿಸಿತು. ಮತ್ತೆ ಸಿಬಿಐ ಕಣ್ಣು ಡಿಎಂಕೆ ನಾಯಕರ ತಲೆ ಬಿತ್ತು. ಆಗ ಸಿಕ್ಕಿಬಿದ್ದವರೇ ದಯಾನಿಧಿ ಮಾರನ್. ಏರ್ಸೆಲ್ ಕಂಪನಿ ಮಾರಾಟಕ್ಕೆ ಮಾಜಿ ಮಾಲೀಕ ಶಿವಶಂಕರನ್ ಮೇಲೆ ಒತ್ತಡ ಹೇರಿದ್ದು, ಮಲೇಷಿಯಾ ಮೂಲದ ಮ್ಯಾಕ್ಸಿಸ್ ಕಂಪನಿಗೆ 2G ಲೈಸೆನ್ಸ್ ನೀಡಿದ್ದು ಸೇರಿದಂತೆ 10 ಹಲವು ಆರೋಪಗಳು ಮಾರನ್ರನ್ನ ಸುತ್ತುಕೊಂಡವು. ಯಾವುದೇ ದಯಾ ದಾಕ್ಷಿಣ್ಯವಿಲ್ಲದೆ ಸಿಬಿಐ ಮಾರನ್ ವಿರುದ್ಧ ಸುಪ್ರೀಂ ಕೋರ್ಟ್ಗೆ ವರದಿ ಸಲ್ಲಿಸಿತು. ಕೇಂದ್ರ ವಿಧಿ ಇಲ್ಲದೆ ಮಾರನ್ರಿಂದ ರಾಜೀನಾಮೆ ಪಡೆದುಕೊಳ್ತು. ಒಟ್ಟಾರೆ 2G ಹಗರಣ ಡಿಎಂಕೆ ನಾಯಕರು ಅಲಂಕರಿಸಿದ್ದ 2 ಕ್ಯಾಬಿನೆಟ್ ಹುದ್ದೆಗಳನ್ನು ನುಂಗಿ ಹಾಕಿದೆ. ಇಷ್ಟಾದರೂ ಡಿಎಂಕೆ ಅಧಿಕಾರದ ಆಸೆ ಹೋಗಿಲ್ಲ. ಇದೀಗ ಖಾಲಿಯಾಗಿರುವ 2 ಸ್ಥಾನಗಳಿಗೆ ಡಿಎಂಕೆ ಸದಸ್ಯರನ್ನೇ ಕೂರಿಸುವ ಪ್ರಯತ್ನ ನಡೆದಿದೆ. ಮಾರನ್ ರಾಜೀನಾಮೆಯಿಂದ ತೆರವಾದ ಸ್ಥಾನಕ್ಕೆ TR ಬಾಲು ಅವರನ್ನ ಕರೆತರಲು ತವಕಿಸುತ್ತಿದೆ. ಇದಕ್ಕೆ ಪ್ರಧಾನಿ ಸಿಂಗ್ ಓಕೆ ಅಂತಾರೋ ನೋ ಅಂತಾರೋ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್ 24/7. ಕನಿಮೊಳಿ ಕರುಣಾನಿಧಿಯ ಪ್ರೀತಿಯ ಪುತ್ರಿ. ಕನಿ ಈಗ ತಿಹಾರ್ ಜೈಲ್ನಲ್ಲಿದ್ದಾಳೆ. ಜೊತೆಗೆ ಮಾಜಿ ಸಚಿವ ಎ ರಾಜಾ ಇರೋದು ನಿಮ್ಗೆಲ್ಲ ಗೊತ್ತೇ ಇದೆ. ಈ ಅತಿರಥರ ಜೊತೆ ಇನ್ನೂ ಕೆಲವು ಮಹಾಶಯರು ಇದ್ದಾರೆ. ಅವರೆಲ್ಲ ಯಾರು, ಯಾವಾಗ ಜೈಲ್ ಸೇರಿದ್ರು? ಲೆಟ್ಸ್ ಹ್ಯಾವ್ ಅ ಲುಕ್. ಇವರ ಹೆಸರು ಎ ರಾಜಾ. ವಯಸ್ಸು 48 ವರ್ಷ. ಕೇಂದ್ರದಲ್ಲಿ ದೂರವಾಣಿ ಸಂಪರ್ಕ ಸಚಿವರಾಗಿದ್ದರು. 2G ತರಂಗಾಂತರ ಹಂಚಿಕೆ ಹಗರಣದ ಆರೋಪದಲ್ಲಿ ಫೆಬ್ರವರಿ 2, 2011ರಲ್ಲಿ ಜೈಲು ಸೇರಿದರು. ಇವರ ಹೆಸರು ಕನಿಮೊಳಿ. ವಯಸ್ಸು 43 ವರ್ಷ. ಡಿಎಂಕೆ ಪಕ್ಷದ ಲೋಕಸಭಾ ಸದಸ್ಯೆ. 2G ಹಗರಣದಲ್ಲಿ ಲಂಚ ಸ್ವೀಕಾರ ಆರೋಪದ ಮೇಲೆ ಮೇ 20, 2011ರಂದು ಜೈಲು ಸೇರಿದ್ದಾರೆ. ಇವರ ಹೆಸರು ಶರತ್ ಕುಮಾರ್. ವಯಸ್ಸು 35 ವರ್ಷ. ಕಲೈಂಜರ್ ಟಿವಿ ವ್ಯವಸ್ಥಾಪಕ ನಿರ್ದೇಶಕ. 2G ಹಗರಣದಲ್ಲಿ ಲಂಚ ಸ್ವೀಕರಿಸಿದ ಆರೋಪದ ಮೇಲೆ ಕನಿಮೊಳಿ ಜೊತೆ ಜೈಲು ಸೇರಿದ್ದಾರೆ. ಇವರ ಹೆಸರು ಸಿದ್ಧಾರ್ಥ್ ಬೆಹೂರ್. ವಯಸ್ಸು 60 ವರ್ಷ. ದೂರಸಂಪರ್ಕ ಸಚಿವಾಲಯದ ಕಾರ್ಯದರ್ಶಿಯಾಗಿದ್ದರು. 2G ಹಗರಣದ ಆರೋಪಿಯಾಗಿ ಫೆಬ್ರವರಿ 2, 2011ರಂದು ಜೈಲು ಸೇರಿದರು. ಇವರ ಹೆಸರು RK ಚಂದೋಲಿಯಾ. ವಯಸ್ಸು 55 ವರ್ಷ. ಎ ರಾಜಾಗೆ ಆಪ್ತ ಕಾರ್ಯದರ್ಶಿಯಾಗಿದ್ದರು.
2G ತರಂಗಾಂತರ ಹಂಚಿಕೆ ಹಗರಣದ ಆರೋಪಿಯಾಗಿ ಫೆಬ್ರವರಿ 2, 2011ರಲ್ಲಿ ಜೈಲುವಾಸಿಯಾದರು. ಇವರ ಹೆಸರು ವಿನೋದ್ ಗೋಯಾಂಕ. ವಯಸ್ಸು 51 ವರ್ಷ. ಸ್ವಾನ್ ಟೆಲಿಕಾಂ ಸಂಸ್ಥೆಯ ಮುಖ್ಯಸ್ಥರು. 2G ಹಗರಣದ ಆರೋಪದಲ್ಲಿ ಫೆಬ್ರವರಿ 2, 2011ರಲ್ಲಿ ಜೈಲು ಸೇರಿದ್ದಾರೆ. ಈ ವಿವಿಐಪಿಗಳು ಜೈಲಿನಲ್ಲಿದ್ರೂ ಇವರು ಸಾಮಾನ್ಯರಂತಿಲ್ಲ. ಇವರಿಗಾಗಿ ಹಲವು ವಿಶೇಷ ವ್ಯವಸ್ಥೆಗಳನ್ನ ಮಾಡಲಾಗಿದೆ. ವಿಶೇಷ ಆತಿಥ್ಯದೊಂದಿಗೆ ಇವರೆಲ್ಲ ತಿಹಾರ್ ಜೈಲಿನಲ್ಲಿ ಆರಾಮವಾಗಿ ಕಾಲ ಕಳೆದಿದ್ದಾರೆ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್ 24/7. ಅಂದಹಾಗೆ ದೇಶ ಕಂಡ ಬಹುದೊಡ್ಡ ಹಗರಣದ ಸ್ವರೂಪ ಏನು, 2G ತರಂಗಗುಚ್ಛದಲ್ಲಿ ರಾಜ ಮಾಡಿದ್ದೇನು, ವಂಚನೆಯ ಹಂತಗಳು ಹೇಗಿದ್ವು, ಇದನ್ನೆಲ್ಲ ನೋಡೋಣ ಒಂದು ಸ್ಮಾಲ್ ಬ್ರೇಕ್ನ ನಂತರ.